ಹಾಯ್ ಎಲ್ಲರಿಗೂ ಸೂಪರ್ ನಮ್ಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಬುಧಾಬಿಯಲ್ಲಿ ನಿರ್ಮಿಸಿದ ಹಿಂದೂ ಟೆಂಪಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಸರ್ಕಾರದ ಮೊಟ್ಟ ಮೊದಲ ಹಿಂದೂ ಟೆಂಪಲ್ ಅಂತಲೇ ಹೆಸರುವಾಸಿಯಾಗಿದೆ. ಇದು ಅಬುಧಾಬಿಯಲ್ಲಿ ನಿರ್ಮಿಸಲಾಗಿದೆ. ದ ಬಿಗ್ಗೆಸ್ಟ್ ಹಿಂದೂ ಮಂದಿರ ಅಂತಲೇ ಹೇಳ್ಬೋದು. ಈ ಮಂದಿರವನ್ನು ನಿರ್ಮಿಸಿದ್ದು BAPS ಸಂಸ್ಥೆ, ಅಂದರೆ BAPS ಎಂದರೆ ಬೋಚನವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಎಂದು ಅರ್ಥವಾಗುತ್ತೆ. ಇದರ ವಿಶೇಷತೆ ಏನು, ಇದರ ಉದ್ಘಾಟನೆ ಯಾವಾಗಾಯಿತು, ಇದ್ರ ಒಳಗಡೆ ಏನೇನೆಲ್ಲ ನಿರ್ಮಿಸಲಾಗಿದೆ ಎಂಬುದನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂದಿರದ ಉದ್ಘಾಟನೆ ಆಗಿದ್ದು ಫೆಬ್ರವರಿ 14, 2024ರಂದು ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಉದ್ಘಾಟನೆ ಮಾಡಿದರು. ಇದು ಪಶ್ಚಿಮ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಹಿಂದೂ ದೇಗುಲ ಎಂಬ ಖ್ಯಾತಿಯನ್ನು ಪಡೆದಿದೆ. ಈ ಮಂದಿರವನ್ನು ನಿರ್ಮಿಸಲು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸರ್ಕಾರ BAPS ಸಂಸ್ಥೆಗೆ 27 ಎಕರೆ ಭೂಮಿಯನ್ನು ಅಬುಧಾಬಿಯಲ್ಲಿ ಕೊಟ್ಟಿದೆ. ತುಂಬ ದೊಡ್ಡದಾದ ಜಾಗವನ್ನು ಕಾರ್ ಪಾರ್ಕಿಂಗಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ತುಂಬ ಇನ್ಫಾರ್ಮೇಷನ್ಸ್ನ ನನಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೂ ತಪ್ಪದೆ ಕಮೆಂಟ್ ಮಾಡಿ. ಇಲ್ಲಿ ತಿನ್ನುವಂಥ ಪದಾರ್ಥಗಳನ್ನು ಯಾರೂ ಕೂಡ ದೇವಸ್ಥಾನದ ಒಳಗೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ನಂತರ ಹೆಣ್ಣು ಮಕ್ಕಳು ಶಾರ್ಟ್ಸ್ಗಳನ್ನು ಹಾಕಿಕೊಂಡು ಹೋಗೋ ಹಾಗಿಲ್ಲ. ಈ ಚಡ್ಡಿಯನ್ನು ಹಾಕ್ಕೊಂಡು ಹೋಗೋದು ಇದೆಲ್ಲ ಇಲ್ಲಿ ಅಲೋ ಇಲ್ಲ. ಒಂದು ವೇಳೆ ಹಾಕ್ಕೊಂಡು ಹೋಗಿದ್ರೆ, ಅಂದರೆ ಗೊತ್ತಿಲ್ಲದೇ ಹಾಕಿಕೊಂಡು ಹೋಗಿದ್ರೆ ಅವ್ರಿಗೆ ಬಟ್ಟೆಯನ್ನು ಕೊಡ್ತಾರೆ ಸುತ್ಕೊಳ್ಳೋದಕ್ಕೆ. ಸೊ ಅದನ್ನು ಸುತ್ತಕೊಂಡು ಹೋಗ್ಬೋದು. ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇದೆ. ದುಡ್ಡು ಕೊಟ್ಟು ಊಟ ಮಾಡಬೇಕಾಗುತ್ತೆ. ನಮಗೇನು ಬೇಕೋ ಅದು ತೆಗೆದುಕೊಳ್ಬೋದು. ತುಂಬಾ ವೆರೈಟೀಸ್ ಇರುತ್ತೆ. ಆ್ಯಂಡ್ ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ. ಈ ಮಂದಿರವನ್ನು 27 ಎಕರೆಯಲ್ಲಿ ನಿರ್ಮಿಸಲಾಗಿದೆ. ಹಾಗೂ ಇದು 108 ಅಡಿ ಎತ್ತರವಿದೆ. ಇನ್ನೂರ 62 ಅಡಿ ಉದ್ದ ಹಾಗೂ 180 ಅಡಿ ಅಗಲವನ್ನು ಹೊಂದಿದೆ. ಒಂದು 1500ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಈ ದೇವಾಲಯವನ್ನು ಕೆತ್ತಿರುವರು. ಇದು UAE ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ದೊಡ್ಡದಾಗಿ ನಿರ್ಮಿಸಿದ ಹಿಂದೂ ದೇಗುಲವಾಗಿದೆ. ಇದಕ್ಕೆ ತಗುಲಿದ ವೆಚ್ಚ ಸುಮಾರು 900 ಕೋಟಿ ಎಂದು ಹೇಳಲಾಗಿದೆ. ಹತ್ತು 10,000 ಭಕ್ತರು ಏಕಕಾಲದಲ್ಲಿಯೇ ಪ್ರಾರ್ಥನೆ ಅಥವಾ ಪೂಜೆ ಮಾಡಬಹುದು. ಅಷ್ಟು ವಿಶಾಲವಾಗಿದೆ ಈ ದೇವಾಲಯ. ಇದು ಪಶ್ಚಿಮ ಏಷ್ಯಾದಲ್ಲಿಯೇ ದೊಡ್ಡ ಹಿಂದೂ ದೇವಾಲಯ ಎಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಭಾರತದ ಪ್ರಾಚೀನ ಶಿಲ್ಪ ಶೈಲಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಈ ದೇಗುಲದಲ್ಲಿ ಒಟ್ಟು 7 ಶಿಖರಗಳಿವೆ. ಇಲ್ಲಿ ನೀವು ನೋಡಬಹುದು ಎಷ್ಟು ಸುಂದರವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ. ದೇವಾಲಯ ಪೂರ್ತಿ ಈ ಥರ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಕೆತ್ತನೆಯನ್ನು ಮಾಡಿರುವುದು ನಮ್ಮ ಭಾರತೀಯರೇ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಇಲ್ಲಿ ನೋಡಿ, ಶಂಖ, ಚಕ್ರ ಮತ್ತು ಪ್ರಾಣಿಗಳ ಚಿತ್ರಣ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿ ಕಂಬದಲ್ಲಿಯೂ ಒಂದೊಂದು ಚಿತ್ರಣ ಅದ್ಭುತವಾಗಿ ಮೂಡಿ ಬಂದಿದೆ.
ಮೊದಲು ನಿಮಗೆ ಕಾಣಿಸೋದೆ ಶಿವ ಪಾರ್ವತಿ. ಇಲ್ಲಿ ರಾಮಾಯಣ, ಮಹಾಭಾರತ, ಕೃಷ್ಣ ಪುರಾಣ, ಭಗವದ್ಗೀತೆ, ಶಿವಪುರಾಣಕ್ಕೆ ಸಂಬಂಧಿಸಿದಂಥ ಕೆತ್ತನೆಗಳು ಬಹು ಸುಂದರವಾಗಿ ಮೂಡಿಬಂದಿವೆ. ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ಆ ತೋರಣ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಚಿಕ್ಕದಾದಂತಹ ಕೆತ್ತನೆಗಳು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಭಾರತದಿಂದ ಅಮೃತ ಶಿಲೆಯನ್ನು ಬಳಸಲಾಗಿದೆ. ರಾಜಸ್ಥಾನದ ಇಟ್ಟಿಗೆಗಳನ್ನು ಇದಕ್ಕೆ ಬಳಸಲಾಗಿದೆ. ಇಟಲಿಯ ವೈಟ್ ಮಾರ್ಬಲ್ ಹಾಗೂ ರಾಜಸ್ಥಾನದ ಪಿಂಕ್ ಮರಳು ಕಲ್ಲಿನಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. 1500ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಕೆತ್ತಿರ್ತಾರೆ. ಇಲ್ಲಿ ಭಾರತೀಯ ವಾಸ್ತುಶಿಲ್ಪ ಶೈಲಿಯ ಚಿತ್ರಗಳು ರಾರಾಜಿಸುತ್ತಿವೆ. ಹಿಂದೂ ಸಂಸ್ಕೃತಿಯ ಚಿತ್ರಣಗಳು ಮೂಡಿಬಂದಿವೆ. ರಾಜಸ್ಥಾನ, ಗುಜರಾತಿನ ಶಿಲ್ಪಿಗಳು ಕಂಬದ ಮೇಲೆ ಕೆತ್ತನೆಗಳನ್ನು ಮಾಡಿರ್ತಾರೆ. ಪಂಚಭೂತಗಳಾದ ಅಗ್ನಿ, ನೀರು, ವಾಯು, ಭೂಮಿ, ಆಕಾಶಕ್ಕೆ ಸಂಬಂಧಿಸಿದ ಕೆತ್ತನೆಗಳು ಕೂಡ ಇಲ್ಲಿ ಮೂಡಿಬಂದಿವೆ. ಸುಭದ್ರಾಜಿ ಭಗವಾನ್ ಶ್ರೀ ಜಗನ್ನಾಥ ದೇವರು. ಇಲ್ಲಿ ಪ್ರಮುಖ ದೇವರುಗಳು ಯಾವುವೆಂದರೆ ವೆಂಕಟೇಶ್ವರ, ನಾರಾಯಣ, ಶಿವ, ಪಾರ್ವತಿ, ಗಣೇಶ, ಜಗನ್ನಾಥ, ರಾಮ, ಸೀತಾ, ಆಂಜನೇಯ, ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಅನೇಕ ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇವರು ಶಾಸ್ತ್ರೀಜಿ ಮಹಾರಾಜ್. ಶ್ರೀಕೃಷ್ಣ ಹಾಗೂ ರಾಧಾಜಿ. ಅಲ್ಲಿ ಶ್ರೀಕೃಷ್ಣನ ಪುರಾಣಗಳನ್ನು ಅಂದರೆ ಶ್ರೀಕೃಷ್ಣನ ಕಥೆಗಳನ್ನು ಈ ಕಂಬದ ಮೇಲೆ ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಒಂದೊಂದು ಕಂಬದಲ್ಲಿ ಒಂದೊಂದು ಚಿತ್ರಣವಿದೆ. ಕೆಲವೊಂದು ಕಂಬಗಳಲ್ಲಿರುವ ಚಿತ್ರವನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ಎಷ್ಟು ಅಚ್ಚುಕಟ್ಟಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ. ಭಗವಾನ್ ಶ್ರೀ ಶ್ರೀನಿವಾಸ ಹಾಗೂ ಶ್ರೀ ಪದ್ಮಾವತಿ ದೇವರು. ಸ್ವಾಮಿ ಮಹಾರಾಜ್. ಅಯ್ಯಪ್ಪ ಸ್ವಾಮಿ. ಶ್ರೀರಾಮ, ಸೀತಾ ಹಾಗೂ ಆಂಜನೇಯ. ಈ ದೇವಾಲಯ ಉದ್ಘಾಟನೆ ಆಗಿ ಕೆಲವು ದಿನಗಳಲ್ಲಿಯೇ ನಾವು ಈ ದೇವಾಲಯಕ್ಕೆ ಭೇಟಿ ನೀಡಿದ್ವಿ. ಹಾಗಾಗಿ ತುಂಬ ಜನ ಬಂದಿದ್ದರು. ಪೂರ್ತಿಯಾಗಿ ದೇವಸ್ಥಾನವನ್ನು ನೋಡೋದಕ್ಕೆ ಬಿಡಲಿಲ್ಲ. ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇದೆ ಹಾಗೂ ವಾಶ್ರೂಮ್ ಕೂಡ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.